ಈಗ ಗಿರೀಶ್ ಲಿಂಗಣ್ಣ ಅವರು ನನಗೆ ಇಂಪಾರ್ಟೆಂಟ್ ವಿಚಾರ ನಿಮ್ ಜೊತೆ ಮಾತಾಡಬೇಕಾಗಿದೆ. ಈಗ ಬಹಳ ಪ್ರಮುಖವಾಗಿ ಬ್ಲಾಕ್ ಬಾಕ್ಸ್ ಎನ್ನುವಂಥದ್ದು ಇಂಪಾರ್ಟೆಂಟ್ ವಸ್ತು ಆಗಿದೆ ವಿಮಾನ ಪತನ ಆದಂತ ಸಂದರ್ಭದಲ್ಲಿ. ಓಕೆ ಫೈನ್, ಈಗ ಈ ಡಿಕ್ಕಿ ಆಯ್ತು ಸಿಗತ್ತೆ, ಅಥವಾ ಮಂಗಳೂರಲ್ಲಿ ಆದಂತ ಸಂದರ್ಭ ಬ್ಲಾಕ್ ಬಾಕ್ಸ್ ಸಿಕ್ತು. ಆದ್ರೆ ಈ ಟ್ರಯಾಂಗಲ್ ಗಳಲ್ಲೆಲ್ಲ ವಿಮಾನ ಪತನ ಆದಂತ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಇರೋದಿಲ್ಲ. ಬ್ಲಾಕ್ ಬಾಕ್ಸೇ ಮೇನ್ ತನಿಖೆಗೆ, ಅಥವಾ ಅಲ್ಲಿ ಏನಾಯ್ತು ಅವ್ರ ಪೈಲಟ್ಗಳು ಮಾತಾಡಿದ್ದು ಅದೆಲ್ಲ ಸಿಗ್ತಾ ಇರುವಂತದ್ದು. ಅಲ್ಲಿ ಆದಂತ ಸಂದರ್ಭದಲ್ಲಿ ಎಷ್ಟು ತನಿಖೆಗೆ ಇಲ್ಲಿ ಕಷ್ಟ ಆಗ್ಬೋದು, ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಡಿಕೋಡ್ ಮಾಡ್ತಾರೆ ಅಂತ. ಅಲ್ಲ, ಈ ಬ್ಲಾಕ್ ಬಾಕ್ಸ್ ಅನ್ನೋದು ಯೂಶಲಿ ಟೈಲ್ ಅಲ್ಲಿ ಇರುತ್ತೆ. ಐ ಆಮ್ ರೈಟ್, ಬಿಕಾಸ್ ಟೈಲ್ ಇಸ್ ದಿ ಮೋಸ್ಟ್ ಪಾರ್ಟ್ ಯೂಶಲಿ ಡ್ಯಾಮೇಜ್ ಆಗಲ್ಲ. ಏನೇ ರೆಕ್ಕೇಜ್ ಆದ್ರೂ ಟೈಲ್ ಅಲ್ಲಿ ಏನೋ ಡ್ಯಾಮೇಜ್ ಆಗಲ್ಲ ಅಂತ ಅಲ್ಲಿ ಸೆಕ್ಯೂರ್ಡ್ ಆಗಿ ಇಟ್ಟಿರ್ತಾರೆ ಬ್ಲಾಕ್ ಬಾಕ್ಸ್. ಬಟ್ ಎವ್ರಿಬಡಿ ಕೆನಾಟ್ ಓಪನ್ ದಟ್. ಯು ನೀಡ್ ಅ ಸ್ಪೆಷಲ್ ಟೂಲ್ಸ್ ಅಂಡ್ ಇಟ್ ಕೆನಾಟ್ ಬಿ ಟ್ಯಾಂಪರ್ಡ್ ಆಲ್ಸೋ ಬಿಕಾಸ್ ಇಟ್ ವಿಲ್ ಬಿ ಸೀಲ್ಡ್ ಆಲ್ಸೋ. ದೇರ್ ವಿಲ್ ಬಿ 2 ಬ್ಲಾಕ್ ಬಾಕ್ಸಸ್, ಮೋಸ್ಟ್ಲಿ 5.5 kgs ಇರ್ಬೋದೇನೋ ಈಚ್ ಬ್ಲಾಕ್. ಇಟ್ಸ್ ಇನ್ ಆರೆಂಜ್ ಇನ್ ಕಲರ್. And it can withstand 3500 G. ಅಂದ್ರೆ ಗ್ರಾವಿಟಿ ಫೋರ್ಸ್ 3500 ಪಟ್ಟು ಅದು ವಿತ್ಸ್ಟ್ಯಾಂಡ್ ಆಗುತ್ತೆ. 1000 degree centigrade. ಈವನ್ ಇಫ್ ಯು ಕೀಪ್ ಇಟ್ ಫಾರ್ 1 hour ಇಟ್ ವಿಲ್ ನಾಟ್ ಡ್ಯಾಮೇಜ್ ಎನಿಥಿಂಗ್. ಈವನ್ 20,000 feet ನೀರೊಳಗೆ ಬಿದ್ದು 30 days ಇದ್ರು ಅದು ಏನೂ ಆಗಲ್ಲ. ಸೊ ದಟ್ ಈಸ್ ಹೌ ದ ಬ್ಲಾಕ್ ಬಾಕ್ಸ್ ಇಸ್ ಡಿಸೈನ್ಡ್. ಗೊತ್ತಾಯ್ತಾ? ಸೊ ಅದರಲ್ಲಿ 2 ತರ ಇರ್ತದೆ. ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ. ಫ್ಲೈಟ್ ಡೇಟಾಗೆ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ಅರ್ಲಿಯರ್ ಇಟ್ ವಾಸ್ 88 ಪ್ಯಾರಾಮೀಟರ್ಸ್ ಆಫ್ ದಿ ಏರ್ಕ್ರಾಫ್ಟ್. ನೌ ಇಟ್ ಕ್ಯಾನ್ ಗೋ ಅಪ್ ಟು 1000 ಪ್ಯಾರಾಮೀಟರ್ಸ್ ಇಟ್ ಕ್ಯಾನ್ ರೆಕಾರ್ಡ್ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಹೌ ಮಚ್ ದಿಸ್ ಬೋಯಿಂಗ್ 787 ಕ್ಯಾನ್ ರೆಕಾರ್ಡ್ ದಟ್. ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಹೇಳ್ತಾರೆ. ಈ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಲ್ಲಿ ಆ ಪೈಲಟ್ಸ್ ಗಳು ಏನ್ ಮಾತಾಡಿದ್ರು, ATC ಜೊತೆ ಏನ್ ಮಾತಾಡಿದ್ರು, ಎನಿ ಸಿಗ್ನಲ್ ಸೌಂಡ್ಸ್ ಆರ್ ಎನಿ ಇಂಜಿನ್ ಸೌಂಡ್ಸ್, ಎವ್ರಿಥಿಂಗ್ will be tracked in that. Of course, technical parameters ತಗೊಂಡಾಗ ನಾನು ಹೇಳದ್ನಲ್ಲ ಫ್ಲೈಟ್ ಡೇಟಾ ರೆಕಾರ್ಡರ್, ಅದು ಇನ್ಫ್ಯಾಕ್ಟ್ ಅದು ಹಿಂದೆನೂ ಇಟ್ ಟ್ರಾವೆಲ್ ಟು ಪ್ಯಾರಿಸ್ ಅಂಡ್ ಲಂಡನ್. ಪ್ಯಾರಿಸ್ ಅಂಡ್ ಇನ್ನೊಂದು ಯಾವ್ದೋ ಕಂಟ್ರಿಗೆ ಅದು ಟ್ರಾವೆಲ್ ಮಾಡಿತ್ತು ಜೂನ್ ಅಲ್ಲಿ. ಪ್ರಾಬಬ್ಲಿ ಆ ಡೇಟಾನು ತಗೋಬಹುದು. ಯೂಶಲಿ 25 hours ತನಕ ಅದು ಡೇಟಾ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳ್ತಾರೆ. ವೆರಾಸ್ ಈ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮೇ ಬಿ 5 or 6 hours. 2 hours. 2 hours, but they tell 5 hours in this 787 what I saw that. ಸೊ ಅದರಲ್ಲಿ ಆ ಡೇಟಾನು ಸಿಗ್ಬೋದು. ಪ್ರಾಬಬ್ಲಿ ಅದು ಸಿಕ್ಕಿರೋದ್ರಿಂದ ಮೊದಲು UK US ಕಳಿಸ್ತಾ ಇದ್ರು ಅದನ್ನ ರಿಟ್ರೀವ್ ಮಾಡಕ್ಕೆ ಡೇಟಾಸ್ನ. ಬಟ್ ನೌ ವಿ ಹ್ಯಾವ್ ಅವರ್ ಓನ್ ಸೆಟಪ್ ಫಾರ್ ರಿಟ್ರೀವಿಂಗ್ ದ ಡೇಟಾ. ಬಟ್ ಬ್ಲಾಕ್ ಬಾಕ್ಸ್ ಕೂಡ ಹೊರಗಡೆ ಕಳಿಸ್ತಾ ಇದ್ದಾರೆ. ಪ್ರಾಬಬ್ಲಿ ಐ ಡೋಂಟ್ ನೋ ದ ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ಆನ್ ದಿ ಬ್ಲಾಕ್ ಬಾಕ್ಸ್, ಬಿಕಾಸ್ ಅದರಲ್ಲಿ ಸೆನ್ಸಾರ್ಸ್ ಇರುತ್ತೆ, ಕೆಲವು ಚಿಪ್ಸ್ ಇರುತ್ತೆ. ಇಫ್ ದೋಸ್ ಡ್ಯಾಮೇಜಸ್ ಆರ್ ದೇರ್, ದೇ ಹ್ಯಾವ್ ಟು ರೆಕ್ಟಿಫೈ ಆಲ್ ದೋಸ್ ಡ್ಯಾಮೇಜಸ್ and they have to retrieve that. Okay. If everything is perfect in the original condition, maybe 48 or 72 hours they will retract the data. If there is a damage of such boxes alva, it takes a little longer time, weeks agbodu, months agbodu. So ಆ ಎರಡರಿಂದಾನೇ ಎಲ್ಲಾನು ಸಿಕ್ಬಿಡ್ತು ಅಂತಾನು ಹೇಳಕ್ ಆಗಲ್ಲ. ಮೇ ಬಿ ದೇರ್ ಇಸ್ ಲಾಟ್ ಆಫ್ ಇನ್ಸ್ಪೆಕ್ಷನ್ಸ್. ಸೊ ಅದಕ್ಕೆ ಆ ಡೆಬ್ರೀಸ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲೇ ಇಟ್ಟಿರ್ತಾರೆ. ಪ್ರಾಬಬ್ಲಿ ದೇ ಗೋ ಬೈ ಪಾರ್ಟ್ ಆರ್ ವಾಟ್ ಟು ಸಿ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಗಾನ್. ದಟ್ ಹ್ಯಾಸ್ ಎ ಡಿಫರೆಂಟ್ ಟೀಮ್ ಫಾರ್ ದಿ ಇನ್ಸ್ಪೆಕ್ಷನ್ ಗೆ. ಒಂದು ಏಜೆನ್ಸೀಸ್ಗಳು, ಸುಮಾರು ಏಜೆನ್ಸೀಸ್ಗಳಿದಾವೆ. ಹೌ ದಿಸ್ ಹ್ಯಾಸ್ ಹ್ಯಾಪನ್ಡ್ ಅನ್ನಕ್ಕೆ ಕೊನೆಗೆ ಎಲ್ಲಾ ಕನ್ಕ್ಲೂಡ್ ಮಾಡೇ ಒಂದು ಇದಕ್ಕೆ ಬರ್ತಾರೆ. ರಿಪೋರ್ಟ್ ಇಟ್ ಟೇಕ್ಸ್ ಇಯರ್ಸ್ ಆಲ್ಸೋ. ಏನಾಗಿದೆ ಶ್ರೀರಾಮ್ ಸರ್, ನಿಮ್ಗೆ ಒಂದು ಪ್ರಶ್ನೆ ನೋಡಿ. ಈಗ ಪ್ರಮುಖವಾಗಿ ನಾವು ಆ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ನೋಡಿ, ಆ ವಿಮಾನ ಇತ್ತು, ರನ್ವೇ ಇಂದ ಹೋಗುತ್ತೆ, ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗ್ತದಂಗೆ ಮೇಲ್ ಹೋಗ್ತಾ ಇದ್ದಂತೆ ತಕ್ಷಣ ನೋಡಿ ಅದು ಡೌನ್ ಆಗುತ್ತೆ. ಇಲ್ಲಿಂದ ಟೇಕ್ ಆಫ್ ಆಗಿ ಅಲ್ಲಿ ಹಿಟ್ ಮಾಡೋವರೆಗೂ 40 ಸೆಕೆಂಡ್ ಅಂತ ಇಟ್ಕೋಣ. ಈ 40 ಸೆಕೆಂಡ್ ಅಲ್ಲಿ ಒಬ್ಬ ಬಚಾವ್ ಆಗ್ತಾನೆ, ಒಬ್ಬ ಅಲ್ಲಿಂದ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ಆ ಮೇಲ್ಗಡೆ ಇದ್ದಾಗ ಗೊತ್ತಾಗುತ್ತೆ, ಮೇಡೆ ಕಾಲ್ ಆಗುತ್ತೆ, ಎಮರ್ಜೆನ್ಸಿ ಕಾಲ್ ಆಗುತ್ತೆ, ಅಥವಾ ಅಲ್ಲಿಂದ ಜಂಪ್ ಮಾಡ್ದ ಅಂತ ಒಬ್ರು ಹೇಳ್ತಾರೆ. ಜೊತೆಗೆ ಅವನು ಆ ಬಿಲ್ಡಿಂಗ್ ಗೆ ಲೆಫ್ಟ್ ಸೈಡ್ ಅಲ್ಲಿ ಇದ್ದ, ಈತ A ಸೈಡ್ ಅಲ್ಲಿ ಇದ್ದ, ಅಂದ್ರೆ A11A ಸೀಟ್ ಅಲ್ಲಿ ಕೂತಿದ್ದ, ವಿಂಡೋ ಸೀಟ್ ಅಲ್ಲಿ ಕೂತಿದ್ದ. ಆ ಕಡೆ ಹಿಟ್ ಆಗ್ತಾ ಇದ್ದಂತೆ ಈ ಕಡೆ ಏನೋ ಒಂದು ಎಕ್ಸಿಟ್ ಡೋರ್ ಓಪನ್ ಆಯ್ತು, ತಕ್ಷಣ ಆತ ಜಂಪ್ ಮಾಡ್ದ ಅಂತ ಹೇಳ್ತಾರೆ. ಆದ್ರೆ ಈ 40 ಸೆಕೆಂಡ್ ಅಲ್ಲಿ ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್. ಈ ರೇಂಜ್ ಅಲ್ಲಿ ಹೋಗಿ ಹಿಟ್ ಆಗೋ ಟೈಮಲ್ಲಿ ಆತ ಜಂಪ್ ಆಗಿದ್ದಾನೆ ಅಂತಂದ್ರೆ ಎಲ್ಲರೂ ಕೂಡ ಜಂಪ್ ಆಗಬಹುದಿತ್ತಲ್ಲ. ಆಮೇಲೆ ನಾವು ಕೇಳ್ಬೋದು, ಸೀಟ್ ಬೆಲ್ಟ್ ಕೂಡ ಹಾಕಿರ್ತಾರೆ. ಆತನ ಒಬ್ಬನಿಗೆ ಮಾತ್ರ ಅಲರ್ಟ್ ಆಗಿ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗ್ಲಿಲ್ವಾ ಅಂತೇಳಿ. ಆದ್ರೆ ನಾನು ಸರಿ ತಪ್ಪು ಅಂತ ನಾನು ಮಾತಾಡ್ತೀನಿ, ಅದನ್ನ ಜಡ್ಜ್ ಕೂಡ ಮಾಡ್ತಾರೆ. ಆದ್ರೆ ಈ ಚಾನ್ಸಸ್ಗಳು ಸಿಗೋದೇ ಇಲ್ವಾ? ಕಾಪಾಡೋದಕ್ಕೆ, ಸೇವ್ ಆಗೋದಕ್ಕೆ ಅವಕಾಶ ಸಿಗೋದೇ ಇಲ್ವಾ? ನೋಡಿ, ನೀವು ಆ ದೃಶ್ಯ ನೋಡಿದ್ರೆ
ಆ ಏರ್ಕ್ರಾಫ್ಟ್ ಹೋಗಿ ಆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗೆ ಹೋಗಿ ಅದ್ರ ಮೇಲೆ ಬಿತ್ತು. ಆ ಹಾಸ್ಟೆಲ್ ಏನು ಕಾಂಕ್ರೀಟ್ ಸ್ಟ್ರಕ್ಚರ್. ಏರ್ಕ್ರಾಫ್ಟ್ ಮೊಮೆಂಟಮ್ ಇರುತ್ತೆ, ಸ್ಪೀಡ್, ಫಾರ್ವರ್ಡ್ ಸ್ಪೀಡ್, ಆಮೇಲೆ ವೆಯ್ಟ್, ಮೊಮೆಂಟಮ್ ಇರುತ್ತೆ ಏರ್ಕ್ರಾಫ್ಟ್ ನಲ್ಲಿ. ಅದು ಆ ಮೊಮೆಂಟಮ್ ನಲ್ಲಿ ವೆನ್ ಇಟ್ ಗೋಸ್ ಅಂಡ್ ಹಿಟ್ಸ್ ಅಗೇನ್ಸ್ಟ್ ದಟ್ ಕಾಂಕ್ರೀಟ್ ಸ್ಟ್ರಕ್ಚರ್, ಫ್ಯೂಯಲ್ 1,20,000 plus liters of ATF, aviation turbine fuel ಇತ್ತು. That is a live bomb ತರ. The moment it strikes that, it has exploded. ನೀವು ನೋಡಿದ್ರಿ how it has come up, how the ಅದೇ ಸರ್, ಈಗ ನೋಡಿ ಅಷ್ಟು ದೊಡ್ಡ ಮರದಲ್ಲಿ ಎಕ್ಸ್ಪ್ಲೋಡ್ ಆಯ್ತು, ಸ್ಫೋಟ ಆಯ್ತು. ಅದಕ್ಕೆ ಆತ ಸೇವ್ ಆದ. That is his luck. That is just his luck. He was sitting next to emergency exit. ಆ ಬಿಲ್ಡಿಂಗ್ ಅಲ್ಲಿ ಇದ್ದವರು ಸತ್ತಿದ್ದಾರೆ. ಅಲ್ಲ, ಬಿಲ್ಡಿಂಗ್ ಡ್ಯಾಮೇಜ್ ಹಾಗೆ ಇರುತ್ತೆ. ಡೆಫಿನೆಟ್ಲಿ ಬಿಲ್ಡಿಂಗ್ ವುಡ್ ಹಾವ್ ಡ್ಯಾಮೇಜ್. ನನ್ನ ಪ್ರಶ್ನೆ, ಎಲ್ಲರೂ ಕೂಡ ಸೇವ್ ಆಗ್ಬೋದು. ಸೇವ್ ಆಗೋಕೆ 90 seconds ಸಾಕಂತೆ ಸರ್ ವಿಮಾನದ ಪ್ರತಿಯೊಬ್ಬ ಸೇವ್. It is like a live bomb. With that much of fuel, aircraft ನಲ್ಲಿ 1,20,000 plus liters of fuel and that momentum hitting that concrete structure, it is like a live bomb. ವರ್ಲ್ಡ್ ಟ್ವಿನ್ ಟವರ್ ಅಲ್ಲಿ ಏನ್ ಮಾಡಿದ್ದು, ಟ್ವಿನ್ ಟವರ್ ಅಲ್ಲಿ ಹೋಗಿ ಹೊಡೆದು ಬಾಂಬ್ ಏರೋಪ್ಲೇನ್ ಹೊಡೆದ್ರಲ್ಲ. Your luck that this person is ಆಕ್ಸಿಡೆಂಟ್ ನ ಇರ್ರೆಲೆವೆಂಟ್ ಅನ್ಕೊಳ್ಳಿ. ವಿತ್ 1,20,000 liters ಫ್ಯೂಲ್, ರಫ್ಲಿ ಅಬೌಟ್ 6 tanks, ಫುಲ್ ಟ್ಯಾಂಕ್, ಬಿಗ್ ಟ್ರಕ್ಸ್ ಫ್ಯೂಲ್ ಅಟ್ ಎ ಟೈಮ್ ನೀವು ಇಗ್ನೈಟ್ ಮಾಡಿ ಒಂದು ಏರ್ಕ್ರಾಫ್ಟ್ ತರನೇ ಸೇಫ್ ಆಗಿರೋ ಕ್ಯಾಬಿನ್ ಒಳಗಡೆ ಜನ ಇರಿಸಿ. ಜಸ್ಟ್ ಇಮ್ಯಾಜಿನ್, ಡು ಯು ಥಿಂಕ್ ವಿಲ್ ದೇ ಸರ್ವೈವ್ ವಿತ್ ಸಚ್ ಅನ್ ಎಕ್ಸ್ಪ್ಲೋಷನ್? Leave about the accident parameters, leave about all the issues has caused, all the damages caused by accident. Just with that abrupt like flame agatala, with that flame itself, everyone would have been burnt out. And it's a jet fuel. Okay, practical is highly inflammable. Emergency, ನಾನು ಸಾವಿನ ದವಡೆಗೆ ಸಿಲುಕ್ತಾ ಇದ್ದೀನಿ, ನನ್ನ ಮುಂದೆ ಸಾವಿದೆ ಅಂತೇಳಿ ಪ್ರಯಾಣಿಕರ ಗಮನಕ್ಕೆ ಬಂದಿರುತ್ತೆ. ಪೈಲಟ್ಗೂ ಕೂಡ ವಿಚಾರ ಗೊತ್ತಾಗಿರುತ್ತೆ, ಪ್ರಯಾಣಿಕರಿಗೆ ಗೊತ್ತಾಗಿಲ್ಲ. ಇಲ್ಲಿ ಗೊತ್ತಿರಲ್ಲ. ಅವರು ಎಮರ್ಜೆನ್ಸಿ ಮೇಡೆ ಒಳಗಡೆ ಕಾಕ್ಪಿಟ್ ಇಂದ ಅವ್ರಿಗೆ ಹೇಳಿರ್ತಾರೆ ಹೊತ್ತು ಪ್ಯಾಸೆಂಜರ್. ಪ್ರಯಾಣಿಕರಿಗೆ ಗೊತ್ತಿರಲ್ಲ, ಪೈಲಟ್ ಗೊತ್ತಿರುತ್ತೆ. ಪೈಲಟ್ ಮೇಡೆ ಪೈಲಟ್ ನ ಮನಸ್ಥಿತಿ ಹೇಗಿರುತ್ತೆ? ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ, ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.